ಜಲಾಶಯ ಮುಗೀತು. ಫೈನಲಿ ದೊಡ್ಡ ಆಲದ ಮರ ತೋರಿಸ್ತೀವಿ ಅಂತ ಹೇಳಿದ್ವಿ, ಅಲ್ಲಿಗೂ ಕೂಡ ಬಂದಿದ್ವಿ. ಇದೇ ದೊಡ್ಡ ಆಲದ ಮರ ನೋಡಿ, ಸಖತ್ತಾಗಿದ್ದಲ್ಲ ಪ್ಲೇಸ್. ಸೊ ನಾವು ಹೋದ್ವಲ್ಲ, ಅಲ್ಲಿಂದ ಒಂದು 2 ಕಿಲೋಮೀಟರ್ ಅಷ್ಟೇ, ಜಾಸ್ತಿ ಏನಿಲ್ಲ ದೂರ. ಆನ್ ದ ವೇ ಹಿಂಗ್ ಹೋಗ್ತಾನೆ ಸಿಗುತ್ತೆ. ಬಟ್ ನಾವು ಫಸ್ಟ್ ಅಲ್ಲಿ ಮುಗಿಸ್ಕೊಂಡು ಬರೋಣ ಬಂದ್ವಿ. ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ, ಇಲ್ಲಿಂದ ಹೆಂಗ್ ಹೋಗ್ಬೇಕು ಅಂತ ಹೇಳ್ಕೊಂಡೆಲ್ಲ ಹೇಳಿದ್ದಾರೆ. ಹೌದು, ಚೆನ್ನಾಗಿದೆ. ಬಟ್ ಸೂಪರ್ ಆಗಿದೆ, ಸಖತ್ತು. ಇಡೀ ಪಾರ್ಕ್ ತುಂಬಾ ಬರೀ ಮರನೇ ತುಂಬಿಕೊಂಡಿದೆ. ಅದಕ್ಕೆಲ್ಲ ಚೆನ್ನಾಗಿದೆ, ತುಂಬಾ ಕೂಲ್ ಆಗಿದೆ. ಎಷ್ಟು ತಂಪು ಅನಿಸ್ತಿದೆ ಅಂದ್ರೆ ತುಂಬಾ ಜನ ಬರ್ತಿದೆ. ನಾನು ಪಾರ್ಕ್ ಅನ್ಕೊಂಡಿರ್ಲಿಲ್ಲ ಮಚ್ಚ, ಅದೇನೋ ಐ ಥಿಂಕ್ ನಾರ್ಮಲ್ ಆಗಿ ಒಂದ್ ಕಡೆ ಇರ್ಬೋದು ಅಂತ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕುತ್ಕೊಳ್ಳೋದಕ್ಕೆಲ್ಲ. ನೋಡಿ ಇಲ್ಲಿ ಪ್ಲೇಸಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನೀಟ್ ಆಗಿದೆ, ಕ್ಲೀನ್ ಆಗಿದೆಲ್ಲ. ಸಿ ರೋಡ್ಗಳೆಲ್ಲ ಎಷ್ಟು ನೀಟ್ ಆಗಿದೆ, ಸಖತ್ ಮಂಗಗಳಿವೆ ಮಾತ್ರ. ಅವ್ರಿಗೆ ಫೀಡ್ ಮಾಡ್ತಾ ಇದ್ರಲ್ಲಿ. ಸೊ ನಾವು ನೋಡ್ಕೊಂಡು ಸುಮ್ಮನೆ ಬಂದ್ವಿ. ಕೈಲೇನಾದ್ರು ಇಟ್ಕೊಂಡ್ ಬಂದ್ರೆ ಪಕ್ಕ ಕಿತ್ಕೊಂಡು ಹೋಗ್ಬಿಡ್ತವೆ. ಅಲ್ಲಿ ತುಂಬಾ ಅಂದ್ರೆ ತುಂಬಾ ಮಂಗಗಳಿವೆ ಇಲ್ಲಿ ಆಲ್ಮೋಸ್ಟ್ ಅಲ್ಲ ಮಚ್ಚ. ಅಲ್ಲಂತೂ ಫೀಡ್ ಮಾಡ್ತಿದ್ರಲ್ಲ, ಅದಕ್ಕೆ ಜಾಸ್ತಿ ಇದಾವೆ ಒಂದೇ ಕಡೆ. ಇವ್ರ ರಿಲೇಷನ್, ನನ್ನ ರಿಲೇಷನ್ ಮಂಗನಿಂದ ಮಾನವ. ಪ್ಲೀಸ್ ಮಚ್ಚ, ಎಷ್ಟು ಸತಿ ಗೆಲ್ತೀಯ ಹಾಟ್ನ? ಒಂದೇ ಇರೋದು. ದಯವಿಟ್ಟು ಈ ಒಂದು ಇದಕ್ಕೆ ನಾನಿಲ್ಲ. ಇವ್ರ ಕುಟುಂಬಸ್ಥರು ಅಲ್ಲೂ ಸಿಕ್ಕಿದ್ರು, ಅಲ್ಲಿ ಹಾಯ್ ಮಾಡಿ ಬಂದ್ವಿ. ಈಗ ಇಲ್ಲೂ ಗುಂಪಾಗಿ ಸೇರ್ಕೊಂಡಿದ್ದೀವಿ. ಆಂಜನೇಯ ಆಗಲ್ಲ ಗುರುವೆ, ನೀವ್ ಹೇಗೆ ಹೇಳಿದ್ರು ತಗೋತೀವಿ. ನೋಡಿ ನೀವೊಂದ್ಸತಿ, ತುಂಬಾ ಚೆನ್ನಾಗಿದೆ ಪ್ಲೇಸ್, ವಿಸಿಟ್ ಮಾಡ್ಬೋದು ಖಂಡಿತ. ನೀವು ಒಂದು ಹಾಫ್ ಡೇ ನಾವು ಇವಾಗ ಕವರ್ ಮಾಡಿರೋದಲ್ಲ. 1 o'clock ಹಂಗೆ ಸ್ಟಾರ್ಟ್ ಮಾಡಿದೀವಿ. ಇವಾಗ ಇಷ್ಟ ಆಯ್ತು. ಬೆಂಗಳೂರು ಬಿಟ್ಟಿದ್ದೆ 1 o'clock ನಾವು. ಬೆಂಗಳೂರು ಬಿಟ್ಟಿದ್ದೆ 5 o'clock ಆಗ್ತಾ ಬಂತು. ಅಂದ್ರೆ ಅಲ್ಲಿ ಹೋಗಿ ನಾವು ಇವತ್ತು ಟ್ರಾಫಿಕ್ ಇಲ್ಲ ಅಂತಿದ್ರೆ ಬೇಗನೆ ಬರ್ತಿದ್ವಿ. ತುಂಬಾ ಬೇಗ. ಬೆಟರ್ 2 ವೀಲರ್, ನಿಜವಾಗ್ಲೂ ಹೇಳ್ತೀನಿ. ಸಕ್ಕದಾಗಿರುತ್ತೆ ರೈಡು. ಆ ಕಡೆ ಈ ಕಡೆ ನೇಚರ್ ಎಲ್ಲ ಮಸ್ತ್ ಇದೆ ಅಲ್ಲ ಮಚ್ಚ, ಸಕ್ಕದಾಗಿತ್ತು. ಸೊ ಹಾಗಾಗಿ ನೀವು ಬಂದರೆ 2 ವೀಲರಲ್ಲೇ ಬನ್ನಿ ಆಲ್ಮೋಸ್ಟ್. ಸೊ ಬಟ್ ಅಲ್ಲಿ ಸ್ವಲ್ಪ ಟ್ರಾಫಿಕಲ್ಲಿ ಸಿಗಾಕೋಗ್ಬಿಟ್ವಿ, ಇಲ್ಲಾಂದ್ರೆ ಬೇಗ ಬರ್ತಿದ್ವಿ. ಚೆನ್ನಾಗಿದೆ, ಒಳ್ಳೆ ಸಕ್ಕದಾಗಿದೆ. ತೋರ್ಸೋಣ ಅಲ್ವಾ ಇವ್ರಿಗೂ? ಎಷ್ಟು ಕ್ಲೀನ್ ಇದೆ ನೋಡಿ, ಸಖತ್ ನೀಟ್ ಇದೆಯಪ್ಪ, ಸೀರಿಯಸ್ಲಿ. ನಾನೇನೋ ಅನ್ಕೊಂಡು ಬಂದೆ, ನಿಜ ಚೆನ್ನಾಗಿದೆ. ಎಷ್ಟು ತಂಪಿದೆ ಅಲ್ಲ ಪ್ಲೇಸ್ ಎಲ್ಲ. ಹಾಗೆ ಎಲ್ಲ ಗುರು ಆ್ಯಕ್ಚುಲಿ ಕರ್ಕೊಂಡು ಹೋಗೋದು ನಂದಿ ಹಿಲ್ಸು, ಬರೀ ಹಿಲ್ಸ್ ಜಾಸ್ತಿ ಹೋಗ್ತಿದ್ವಿ. ಐ ಥಿಂಕ್ TK ಫಾಲ್ಸ್ ಬಿಟ್ರೆ ನೆಕ್ಸ್ಟ್ ಫಾಲ್ಸಿಗೆ ಬಂದರೆ ಅದು ಇದೆ ಅನ್ಸುತ್ತಲ್ವಾ. ಯಾವುದಕ್ಕೂ ಹೋಗಿಲ್ಲ, ಬರೀ ಮೆಟ್ಲತ್ತದಕ್ಕೆ ಕರ್ಕೊಂಡು ಹೋಗ್ತಾಳೆ. ಆದರೂ ಸಣ್ಣ ಆಗಿಲ್ಲ. ನಾನು ಸಣ್ಣ ಆಗಿದ್ದೀನಿ ನಿಜ. ಎಷ್ಟು ಹೇಳ್ತೀನಿ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗು ಅಂತ. ಅಂದರೆ ಒಂದೊಂದು ಲಾಂಗ್ ಡಿಸ್ಟೆನ್ಸ್ ಇದ್ರೆ ಬೇಗ ಪ್ಲಾನ್ ಮಾಡ್ಕೊಬಿಡ್ತೀವಿ, ಅಂದರೆ ಒಂದು 2-3 ದಿನದ ಮುಂಚೆನೆ. ಆದರೆ ನಾವು ಯಾವ ಪ್ಲಾನ್ ಮಾಡಿರ್ತೀವಿ ಅದಕ್ಕೆ ಹೋಗೋದಿಲ್ಲ. ಇದು ಸಡನ್ಲಿ ಎಲ್ಲ ಆಗಿರೋದು. ಇದು ಸಡನ್ಲಿ ಅಂತ ಅಂದ್ರೆ ಇವತ್ತು ಇವಳಿಗೂ ಟೀ ಕುಡಿಯಕ್ಕಂತ ಹೇಳಿ ಕರೆದ್ಲು. ಟೀ ಕುಡಿಯಕ್ಕೆ ಹೋದ್ವಿ. ಆಮೇಲೆ ಕೂತ್ ಬೋರ್ ಆಗ್ತಾ ಇದೆ, ಇವತ್ತು ರಜಾ ಬೇರೆ ಇದೆ, ಎಲ್ಲಾದ್ರೂ ಹೋಗುವ ಅಂತ. ಕರೆಕ್ಟ್ ಯೂಟ್ಯೂಬಲ್ಗೂ ಯಾವುದು ಅಪ್ಲೋಡ್ ಕೂಡ ಮಾಡಿಲ್ಲ, ತುಂಬಾ ಟೈಮ್ ಆಯ್ತು. ಸೊ ಅದಕ್ಕೋಸ್ಕರ ಗೀತಾ ಇದ್ಲು ಯೂಟ್ಯೂಬಿನ ಪೂಜೆ ಮಾಡಕ್ ಇಟ್ಟಿದ್ಯಾ ಅಂತ. ಹೌದು, ಟೈಮ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗೋದಕ್ಕೆ ಆಗಿಲ್ಲ. ಯಾವ ಪ್ಲೇಸ್ಗೂ ಕೂಡ ವರ್ಕ್ ಇತ್ತು, ಸೊ ನನಗೂ ಕೂಡ ವರ್ಕು. ಸೊ ಹಾಗಾಗಿ ಇಬ್ರು ಹೋಗಕ್ ಆಗ್ತಿರ್ಲಿಲ್ಲ. ಇವನ್ ಪ್ರತಿ ಸತಿ ಕೂಡ ಇಬ್ರು ಎಲ್ಗಾದ್ರೂ ಹೋದ್ರೆ ಮಾಡಿ ಹಾಕ್ತಿದ್ವಿ. ಆಲ್ಮೋಸ್ಟ್ ನಮ್ದು ವಿಡಿಯೋಸ್ ಎಲ್ಲ ನೋಡಿರ್ಬೋದು, ಬರೀ ನಾವಿಬ್ಬರೇ ಇರ್ತೀವಿ. ಸೊ ಅದಕ್ಕೇನೆ ನಿಮಗೆ ಅಲ್ಲಿ ಫಾಲ್ಸ್ ಹತ್ರ ಹೇಳಿದ್ವಲ್ಲ, ಆಲದ ಮರ ತೋರಿಸ್ತೀವಿ ಅಂತ. ಅದಕ್ಕೆ ಬಂದೇ ಬಿಟ್ವಿ. ಜಸ್ಟ್ 2 ಕಿಲೋಮೀಟರ್ ಅಲ್ವಾ, ಸೊ ಅದಕ್ಕೆ ಬರೋಣ ಅಂದ್ಕೊಂಡು ಬಂದ್ವಿ. ಚೆನ್ನಾಗಿದೆ, ಒಳ್ಳೆ ಪ್ಲೇಸ್. ಬರಬಹುದು ಅಲ್ಲ, ಬನ್ನಿ, ಸಕ್ಕದಾಗಿದೆ ಪ್ಲೇಸ್ ಅಂತ ಹೇಳ್ಬಿಟ್ಟು ಇದನ್ನ ಕುಡಿತಿದ್ರ. ಸಿಟಿ ಲೈಫ್ ಇಲ್ಲಿ ಇನ್ನೊಂದೇನ್ ಗೊತ್ತಾ, ನಾವು ಅಬ್ಸರ್ವ್ ಮಾಡಿದ್ದು, ರೋಡ್ ಫುಲ್ ಬರ್ತಾ ಇರ್ಬೇಕಾದ್ರೆ ಎಲ್ಲಾ ಕಡೆ ಅರಳಿ ಮರ ಜಾಸ್ತಿ ಇದೆ, ಹೆವಿ. ನಾನು ಇವಳಿಗೆ ತುಂಬಾ ರೇಗಿಸ್ಕೊಂಡು ಬರ್ತಿದ್ದೆ, ನೋಡಿ ಮಚ್ಚ ಅಲ್ಲಿದೆ ಆಲದ ಮರ, ಇಲ್ಲಿದೆ ಆಲದ ಮರ ಅಂತ. ಸೊ ಅರಳಿ ಮರ ಗೊತ್ತಿದೆ ನಮಗೆ ಆಕ್ಸಿಜನ್ ಎಷ್ಟು ಶುದ್ಧ ಗಾಳಿ ಕೊಡುತ್ತೆ ಅಂತ. ನಾವು ಫುಲ್ಲು ದಾರಿಲಿ ರಸ್ತೆಯಲ್ಲಿ ಬರೋ ಅಕ್ಕಪಕ್ಕದಲ್ಲೆಲ್ಲ ಜಾಸ್ತಿ ಚಿಕ್ಕ ಚಿಕ್ಕ ಆಲದ ಮರಗಳು, ಆಮೇಲೆ ಅರಳಿ ಮರ ಜಾಸ್ತಿ ಇತ್ತು. ಫುಲ್ ಗ್ರೀನರಿ ಅಂತಾನೆ ಹೇಳ್ಬೋದು. ಸಕ್ಕದಾಗಿತ್ತು, ತುಂಬಾ ಚೆನ್ನಾಗಿದೆ. ಆದ್ರೆ ಬಂದ್ಬಿಟ್ಟು ನೋಡಿ, ನಿಮ್ಗೆ ಖುಷಿ ಆಗುತ್ತೆ. ಒಂದ್ ಬೇಜಾರಾಗಿದ್ದು ನೀರಿರ್ಲಿಲ್ಲ ಸ್ವಲ್ಪ ಅಷ್ಟೇ. ಅಲ್ಲಿ ಹೋಗಿದ್ವಲ್ಲ, ನೀರ್ ಫುಲ್ ಖಾಲಿಯಾಗಿರ್ಬೇಕಿತ್ತು. ಡ್ಯಾಮಿಂದ ಒಳ್ಳೆ ಎತ್ತಾಕ್ಬಿಟ್ಟು ಬರ್ತಿದ್ದೆ, ಪುಣ್ಯ ಬಚಾವಾದ್ಲು. ಸೊ ಆಲ್ಮೋಸ್ಟ್ ಮಳೆ ಟೈಮಲ್ಲಿ ಬಂದ್ರೆ ಪ್ಲೇಸ್ ಮಾತ್ರ ನಿಜವಾಗ್ಲೂ ಮಸ್ತ್ ಇರುತ್ತೆ. ಸೊ ಆಮೇಲೆ ಇನ್ನೊಂದು ಕನ್ಫರ್ಮ್ ಮಾಡ್ತೀವಿ, ಯಾವುದೇ ಥರದ್ದು ಪಾರ್ಕಿಂಗ್ ಚಾರ್ಜಸ್ ಇರಲ್ಲ, ಯಾವುದೇ ಥರದ್ದು ಅಮೌಂಟ್ ಕಟ್ಟೋ ಹೋಗೋಂಗಿರಲ್ಲ. ನೀವು ಆರಾಮಾಗಿ ಬಂದು ಎಷ್ಟೊತ್ತು ಬೇಕಾದ್ರೂ ಕಾಲ ಕಳ್ಕೊಂಡು ಹೋಗ್ಬೋದು. ಈಗ ಅಲ್ಲಿ ನಾವು ಚಿಕ್ಕ ಚಿಕ್ಕ ಅಂಗಡಿಗಳಿದೆ, ಅಲ್ಲೂ ಕೂಡ ಅಷ್ಟೇ, ಏನ್ ಜಾಸ್ತಿ ಏನ್ ರೇಟ್ ತಗೋತಾ ಇಲ್ಲ ಅಲ್ಲ. ಕೆಲವೊಂದ್ ಕಡೆ ನಾವು ಲೇಸ್ ಪ್ಯಾಕೆಟ್ ತಗೋತೀವಿ ಅಂದ್ರೆ ಅದಕ್ಕೆ ಡಬಲ್ ಚಾರ್ಜ್ 10-15 ರೂಪಾಯಿ ಮಾಡ್ತಾರೆ. ಇಲ್ಲ 5 ರೂಪಾಯಿ 5 ರೂಪಾಯಿನೇ.
ಸೊ ಆಮೇಲೆ ಇನ್ನೊಂದು ಚರ್ಮುರಿ 40-45-50 ರೂಪಾಯಿ ಮಾಡ್ತಾರೆ, ಇಲ್ಲಿ 30 ರೂಪಾಯಿ ಅಷ್ಟೇ. ಅದು ವರ್ತ್ ಅನಿಸ್ತು ನಮಗೆ. ಬೇರೆ ಕಡೆ ನಾವು ಓದ್ ಕಡೆ ಎಲ್ಲ ಆಲ್ಮೋಸ್ಟ್ ನಾವು ಓದ್ ಕಡೆ ಎಲ್ಲ ಜಾಸ್ತಿನೇ ಇರ್ತಲ್ಲ. ನಂದಿ ಹಿಲ್ಸ್ ಸಿಕ್ಕಾಬಟ್ಟೆ ಇತ್ತು. ಒಂದು ಕಾಫಿ 20 ರೂಪೀಸ್, 25 ಇಲ್ಲಿ ಆ ಥರ ಏನೂ ಇಲ್ಲ. ಟೂರಿಸ್ಟ್ ಪ್ಲೇಸ್ ಆಗಿದ್ರು ಕೂಡ ಅವ್ರೇನು ಎಕ್ಸ್ಟ್ರಾ ಚಾರ್ಜ್ ಏನು ಮಾಡ್ತಾ ಇಲ್ಲ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಆಮೇಲೆ ನಮಗೂ ನಾವೇನೋ ಇರ್ಬೋದು, ಚಾರ್ಜಸ್ ಇರ್ಬೋದು ಅಂತ ಅನ್ಕೊಂಡಿದ್ವಿ, ಬಟ್ ಅಲ್ಲಿ ಚಾರ್ಜಸ್ ಯಾವುದೂ ಇಲ್ಲ. ನೀವು ಪಾರ್ಕ್ ಮಾಡೋದಕ್ಕೂ ಕೂಡ ದುಡ್ಡು ತಗೊಳ್ಳೋದಿಲ್ಲ. ಹೆಚ್ಚಾಗಿ ಸಂಡೇ ತುಂಬಾ ಜನ ಬರ್ತಾರೆ ಅಂತ ಹೇಳ್ತಾ ಇದ್ರು. ನಮ್ದು ಇವತ್ತು ಮಂಡೇ ಆಗಿರೋದ್ರಿಂದ ಅಷ್ಟು ಜನ ಇಲ್ಲ, ಬಟ್ ಅವ್ರು ಹೇಳಿರೋ ಪ್ರಕಾರ ಸಂಡೇ ತುಂಬಾ ಜನ ಬರ್ತಾರೆ ಅಂತ. ಸಂಡೇ ಬಂದ್ರೆ ನೀವು ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಜನ ಇರ್ತಾರೆ, ಗಜಿ ಬಿಜಿ ಆ ನೀರಲ್ಲೆಲ್ಲ ಒಂಥರ ಹಿಂಸೆ ಅನ್ಸುತ್ತೆ. ಬಟ್ ಇವತ್ತು ಹೋದಾಗ ಫುಲ್ ಪ್ಯೂರ್ ಆಗಿತ್ತಲ್ಲ ನೀರು, ಚೆನ್ನಾಗಿತ್ತು. ಚೆನ್ನಾಗಿತ್ತು. ನಿಮಗೆ ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಫಸ್ಟಿಂದ ನೋಡ್ಕೊ ಬರ್ತಿರಲ್ಲ ಅವಾಗ ಗೊತ್ತಾಗುತ್ತೆ. ಸೊ ಹಾಗಾಗಿ ಬನ್ನಿ, ವಿಸಿಟ್ ಮಾಡಿ. ಆ್ಯಂಡ್ ಇಲ್ಲಿ ಆಲದ ಮರ ನೋಡೋಕೆ ಬಂದಾಗಲೂ ಕೂಡ ಫೀಸ್ ಇಲ್ಲ, ಪಾರ್ಕ್ ಟೈಪಲ್ಲಿದೆ. ಸುತ್ತಮುತ್ತ ಅವರೆಲ್ಲ ಬರ್ತಾರೆ ಅನಿಸುತ್ತೆ ಆಲ್ಮೋಸ್ಟ್. ಸೊ ಬಟ್ ಇವತ್ತು ಅಷ್ಟು ಜನ ಇಲ್ಲ ಅಲ್ಲ, ಅದೇ ಸಂಡೇ ಟೈಮು ಅಂತ ಎಲ್ಲ ಹೇಳಿದ್ರಲ್ಲ, ಐ ಸಂಡೇ ಜಾಸ್ತಿ ಇರ್ಬೋದು. ಸೊ ಹಂಗಿರುತ್ತೆ ಅಷ್ಟೇ. ಬನ್ನಿ ವಿಸಿಟ್ ಮಾಡಿ. ಅಂತೂ ನಾವು ಆಲದ ಮರ ನೋಡ್ಕೊಂಡು ಹೋಗ್ತಿದ್ದೀವಿ, ಬಟ್ ಪಾರ್ಕ್ ತುಂಬ ಬರೀ ಆಲದ ಮರಗಳೇ ಇವೆ. ಅದು ನೋಡೇ ಶಾಕ್ ಆಯಿತು. ನಮ್ಮ ದೇಶದಲ್ಲಿ ಭಗ್ನ ಪ್ರೇಮಿಗಳು ಎಲ್ಲೆಲ್ಲಿ ಇರ್ತಾರೆ ಅಂತ ಅಂದರೆ, ಉದಾಹರಣೆ ಈ ಬೆಟ್ಟ ಗುಡ್ಡಕ್ಕೆಲ್ಲ ಹತ್ತಕ್ಕೆ ಹೋಗ್ತೀವಲ್ಲ, ಟ್ರೆಕ್ಕಿಂಗ್ ಮಾಡ್ತೀವಲ್ಲ, ಅಲ್ಲೆಲ್ಲ ಕೂಡ ಕೆಲವೊಂದು ಇನ್ಶಿಲ್ಗಳನ್ನ ನೋಡ್ತೀವಿ, ಸಖತ್ ಬರ್ದಿರ್ತಾರೆ. ಸೊ ಈ ಆಲದ ಮರದಲ್ಲೂ ಕೂಡ ನೋಡಿ ತೋರಿಸ್ತೀನಿ, ಬರ್ದಿದ್ದಾರೆ. ಅದಕ್ಕೆ ನಾನು ನಿಜ ಹೇಳ್ತೀನಿ, ನನ್ನ ಕಣ್ಣಿಗೆ ಬಿದ್ದೇ ಇಲ್ಲ, ಇವ್ರ ಗುರ್ತು ತೋರಿಸ್ತೀನಿ. ಆಲದ ಮರದಲ್ಲಿ ಏನೋ ಬರ್ದಿದಾರಲ್ಲ ಅಂತ ನೋಡ್ತಾ ಇದ್ದೀನಿ. ಯಾರೋ ಅಮರ ಪ್ರೇಮಿಗಳೇ ಬರ್ದಿರ್ಬೇಕು ಅನಿಸ್ತಿದೆ. ನೋಡಿ ನೋಡಿ ನೋಡಿ, ಮರನೂ ಕೂಡ ಬಿಟ್ಟಿಲ್ಲ. ಇಷ್ಟು ತನಕ ವಿಡಿಯೋ ಮಾಡಿದ್ವಲ್ಲ, ನಿನ್ನ ಸಂಬಂಧಿಕರಲ್ಲಿ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನೋಡು ಗೇಟ್ ಹತ್ರನೇ ತೋರಿಸ್ ನೋಡಿ, ಅವರು ದಿವಿನ್ ಫ್ರೆಂಡ್, ಕ್ಲೋಸ್ ಫ್ರೆಂಡು, ಬೀಳ್ಕೊಡಿ ಅಂದ್ರೆ ನೀನೇ ಅಲ್ವಾ? ಹೋಗೇ ಬಿಡ್ತಲ್ಲ. ಅಯ್ಯ ಮಚ್ಚ, ಫ್ರೆಂಡ್ ಅಂದ್ರೆ ನೀನೇ ಅಲ್ವಾ? ಹೊಟ್ಟೆ ನೋಡೋದು ಹೌದು ಅಲ್ಲ,